ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ಕೃಷ್ಣೇಗೌಡನ ಆನೆಯ ಪಾತ್ರಗಳ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಕೃಷ್ಣೇಗೌಡನ ಆನೆ ಅಧ್ಯಾಯ 1ರಲ್ಲಿ ಏನೇನಾಗುತ್ತೆ, ಯಾವ ರೀತಿ ಆರಂಭ ಆಗುತ್ತೆ ಕತೆ ಅಂತ ನೋಡ್ತಾ ಹೋಗೋಣ. ಒಂದೊಂದೇ ಅಂಶಗಳ ಮೂಲಕ ತಿಳಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಿರೂಪಕರಂದ್ರು ಕೂಡ ತೇಜಸ್ವಿಯವರು, ಅದೇ ರೀತಿ ಲೇಖಕರಂದ್ರು ಕೂಡ ತೇಜಸ್ವಿಯವರು. ಆ ನಿರೂಪಕರು ತೇಜಸ್ವಿಯವರು ತಿಂಗಳಿಗೊಂದ್ಸರಿ ಅಪ್ಕೋಡ್ ಜೀಪ್ ಇತ್ತು ಅವ್ರದ್ದು, ಅದರ ಗೇರ್ ಬಾಕ್ಸ್ ರಿಪೇರಿ ಮಾಡಿಕೊಂಡು ಇರ್ತಿದ್ರು. ಅದನ್ನ ನೋಡಿದಾಗಲೆಲ್ಲ ಅವರ ಸ್ನೇಹಿತರು ಇದನ್ನ ಚೇಂಜ್ ಮಾಡಿಬಿಡು, ಇದ್ರದೇ ಮಾಡಲ್ಲು, ವಿಲ್ಲೀರ್ಸ್ ಜೀಪ್ದು ಮಾಡಲ್ಲು ಅದಕ್ಕೆ ಸೆಟ್ ಆಗುತ್ತೆ, ಆ ರೀತಿ ಸೆಟ್ ಮಾಡ್ಕೊ ಅಂತಂದೆಲ್ಲ ಹೇಳ್ತಿದ್ರು. ಆದರೂ ಕೂಡ ಅದನ್ನ ಮಾಡಲ್ ಚೇಂಜ್ ಮಾಡದೆ ಅವರು ಅದರ ಮಾಡಿಫೈ ಮಾಡೋದು ಇಷ್ಟ ಇಲ್ಲದೆ ಅದನ್ನೇ ರಿಪೇರಿ ಮಾಡ್ತಿದ್ರು. ಈ ಥರ ರಿಪೇರಿ ಮಾಡ್ತಿರ್ಬೇಕಾದ್ರೆ ಒಂದು ಬರೀ ಕಾಕಿ ಬಟ್ಟೆ ಅಂದ್ರೆ ಗೊತ್ತಿದೆ ನಮಗೆ, ಪೊಲೀಸ್ ಡ್ರೆಸ್, ಆ ಥರ ಬಟ್ಟೆ ಹಾಕ್ಕೊಂಡಿರೋಂಥ ಎರಡು ಬರ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಎರಡು ಕಾಲುಗಳು ಕಾಣಿಸ್ತವೆ. ಬೇರೆ ಇನ್ಯಾರೋ ಅಲ್ಲ, ಲೈನ್ ಮ್ಯಾನ್ ದುರ್ಗಪ್ಪ ಆ ರೀತಿ ಬರ್ತಾ ಇರ್ತಾನೆ. ಆದರೆ ಹೊಸೊಬ್ಬರನ್ನ ಮಾತಾಡ್ಸೋದು ಇದೊಂದು ಮಾತಾಡ್ಸೋ ರೀತಿ ಏನಂದ್ರೆ, ಅವ್ರನ್ನ ಗೊತ್ತಿಲ್ಲ ಅಂದ್ರೆ ಹೆಂಗೆ ಹೆಸರಿಡ್ ಕರೆಯೋದು, ಅವ್ರ ಹೆಸರೇನು, ಏಕವಚನದಲ್ಲಿ ಕರಿಬೇಕು ಏನು ಅಂತಂದೇಳಿ ಅಲ್ಲಿ ಏನ್ ಮಾಡ್ಕೊಂಡಿದ್ರು, ಕಾಲಿಂಗ್ ಬೆಲ್ ತರ ಕೆಮ್ಮೋದು. ಅವ್ರ ಕಡೆ, ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತಂದು ಹೇಳ್ತಾರೆ. ಇದನ್ನ ಸಂದರ್ಭದಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಯಾಕೆ ಆ ರೀತಿ ಮಾಡೋದಂದ್ರೆ, ಅವ್ರ ಹೆಸರೇನು ಅಂತ ಗೊತ್ತಿಲ್ಲ, ಯಾವ ರೀತಿ ಕರೆಯೋದು, ಹೆಸರು ಹಿಡಿದು ಕರಿಬೇಕು, ಸ್ವಾಮಿ ಎನ್ನಬೇಕು, ಏಕವಚನದಲ್ಲಿ ಕರೆಯೋದು, ಬಹುವಚನದಲ್ಲಿ ಕರೆಯೋದು, ಇದೆಲ್ಲ ಯಾಕೆ ಅಂತಂದೇಳಿ ಕೆಮ್ಮೋದು, ಕ್ಯಾಕರ್ಸೋದು, ಈ ತರ ಮಾಡೋದು. ಹಿಂಗ್ ಮಾಡ್ತಿರ್ಬೇಕಾದ್ರೆ ಹಿಂಗ್ ಮಾಡ್ಕೊಂಡು ಕೆಮ್ಕೊಂಡು ಕ್ಯಾಕರ್ಸ್ಕೊಂಡು ಲೈನ್ ಮ್ಯಾನ್ ದುರ್ಗಪ್ಪ ಬರ್ತಾನೆ. ಯಾಕೆ ಬಂದಿರ್ಬೋದು ಅಂತಂದೆಲ್ಲ ಕೇಳ್ತಾ ಇದ್ರೆ ಯೋಚನೆ ಮಾಡ್ತಾರೆ. ಮೋಸ್ಟ್ಲಿ ಇನಾಮು ಅಂದ್ರೆ ಬಹುಮಾನ ಕೇಳೋದಕ್ಕೋ ಅಥವಾ ಯಾವುದೋ ಚಂದ ವಸೂಲಿಗೋ, ಇಲ್ಲಾಂದ್ರೆ ಕಾಫಿ ಬೀಜಕ್ಕೋ ಏಲಕ್ಕಿ ಬೀಜಕ್ಕೋ ಇಂಥದ್ದೇನಕ್ಕೋ ಬಂದಿರ್ಬೋದು ಅಂತಂದೇಳಿ ಕೇಳೋದಕ್ಕೆ ಬಂದಿರ್ಬೋದು ಅಂತ ಅಂದ್ಕೊಳ್ತಾರೆ. ಆದ್ರೆ ಕೇಳ್ತಾ ಇದ್ರೆ ಏನಪ್ಪ, ಏನ್ ಸಮಾಚಾರ, ಏನ್ ಬೇಕು ಅಂತಂದ್ರೆ, ಏನಿಲ್ಲ ಸ್ವಾಮಿ ಅಂತಂದೆಲ್ಲ ಹೇಳ್ತಿರ್ತಾನೆ. ಏನಿಲ್ಲ ಅಂದಮೇಲೆ ಏನಕ್ಕೆ ಬಂದಿದ್ಯಾ, ನಿನ್ನ ಹತ್ರ ಅಷ್ಟೊಂದು ಮಾತಾಡಕ್ ನನಗೆ ಸಮಯ ಇಲ್ಲ, ಅದೇನು ಅಂತಂದು ಹೇಳು ಅಂತಂದೆಲ್ಲ ಹೇಳಿದಾಗ ದುರ್ಗಪ್ಪ ಹೇಳ್ತಾನೆ, ನಾನು ಒಂದು ಕರೆಂಟ್ ಲೈನ್ ಮೇಲೆ ಕೊಂಬೆ ಬಿದ್ದಿದೆ, ಅದನ್ನ ಕತ್ತರಿಸೋದಕ್ಕೆ ಕೊಡ್ಲೇಬೇಕಾಗಿತ್ತು ಅಂತಂದೇಳಿ. ಎಲ್ಲಿ ಬಿದ್ದಿದೆ ಏನು ಅಂದ್ರೆ, ಯಾವುದರಿಂದ ಆಯ್ತು ಅಂದ್ರೆ ಅವಾಗ ದೂರು ಶುರು ಮಾಡ್ಬಿಡ್ತಾನೆ. ಇಲ್ಲಿಂದನೇ ಕೃಷ್ಣೇಗೌಡನ ಆನೆಯ ಮೇಲೆ ದೂರು, ಇಲ್ಲಿಂದ ಕೊನೆಯವರೆಗೂ ಕೂಡ ಆನೆ ಮೇಲೆ ದೂರ ಹೇಳೋದೆ ಎಲ್ಲರೂ ಕೂಡ. ಅದೇ ರೀತಿ ಇಲ್ಲಿ ದುರ್ಗಪ್ಪ ಕೂಡ ಆ ಕೃಷ್ಣೇಗೌಡನ ಆನೆ ಇದೆಯಲ್ಲ, ಅದು ಆ ದರಿದ್ರ ನನ್ನ ಮಗಂದು ಕೊಂಬೆಯನ್ನ ಬೀಳಿಸ್ಬಿಟ್ಟಿದೆ ಅಂತಂದೆಲ್ಲ ಶುರು ಮಾಡ್ತಾನೆ. ಅದೇಂಗೆ ಹೇಳ್ತೀಯೋ ಅದೇ ಬೀಳಿಸಿದೆ ಅಂತಂದೆಲ್ಲ ಕೇಳಿದಾಗ ಗೊತ್ತಾಗಲ್ವಾ, ಅದು ಬುಟ್ಟಿಗಟ್ಲೆ ಅಲ್ಲಿ ಮಲ ಹಾಕಿದೆ, ಕಸವನ್ನು ಹಾಕಿದೆ ಅಂತಂದೇಳಿ ಅದನ್ನೆಲ್ಲ ಹೇಳ್ತಾನೆ. ಈ ಥರ ಅದನ್ನ ನಾನು ಕೊಡ್ಲಿಯಿಂದ ಕಟ್ ಮಾಡಿ ಹಾಕ್ಬೇಕಾಗತ್ತೆ, ಹಂಗಾಗಿ ಕೊಡ್ಲೇಬೇಕಿತ್ತು ಅಂತಂದು ಹೇಳ್ತಾ ಹೋಗ್ತಾನೆ. ಆ ಕೊಡ್ಲಿಯನ್ನ ಇವರು ಕೊಡೋದಕ್ಕೂ ಹೋಗಲ್ಲ, ಅದು ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಯಾಕೆ ಅಂದ್ರೆ ಕೊಡಲಿ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಲ್ಲ. ಯಾಕೆ ಅಂತ ಹೇಳ್ತಾರೆ ನೋಡಿ, ಆ ದುರ್ಗಪ್ಪನಿಗೆ ಹೇಳ್ತಾರೆ ಕೊಡ್ಲಿ ತಗೊಂಡು ಹೋಗು ಅಂತಂದೇಳಿ. ಆ ರೀತಿ ಕೊಡ್ಲಿ ತಗೊಂಡು ಹೋದ, ಅವನೇ ಹತ್ತು ಬಿಟ್ಟು ಕೊಡ್ಲಿ 2-3 ದಿನ ಆದ್ರೂ ತಗೊಂಡು ಬರಲೇ ಇಲ್ಲ. ಅದ್ರ ಬಗ್ಗೆ ಜಾಸ್ತಿ ತಲೆನೂ ಕೆಡಿಸ್ಕೊಳ್ಳಿಲ್ಲ. ಯಾಕೆ ಅಂತ ನೋಡೋದಾದ್ರೆ, ಅವರು ಅದಕ್ಕೇನು ಅಷ್ಟೊಂದು ಅಮೂಲ್ಯವಾದ ವಸ್ತು ಅಲ್ಲ ಅಂತಂದೇಳಿ ಗಮನ ಕೊಡ್ಲಿಲ್ಲ. ಯಾಕೆ, ಏನಾಗಿತ್ತು ಕೊಡ್ಲಿಗೆ ಅಂತ ನೋಡೋದಾದ್ರೆ, ಆ ಕೆರೆ ಕೆಲಸಕ್ಕೆ ಅಂತಂದೇಳಿ ಬಂದಿದ್ರು ಅಲ್ಲಿ ಅವರ ಊರತ್ರ. ಕೆರೆ ಕೆಲಸ ಅಂದ್ರೆ ಹೂಳೆತ್ತದು, ಅಂದ್ರೆ ಅಲ್ಲಿರೋಂಥದ್ದು ಗಲೀಜ್ ಇನ್ನೊಂದು ಮತ್ತೊಂದು ಏನು ಸೇರ್ಕೊಂಡಿರುತ್ತೆ, ಆ ಒಡ್ಡರು ನೆಲ ತೆಗಿಯಕ್ಕೆ ಬಂದಿದ್ರು. ಅಂತ ಸಂದರ್ಭದಲ್ಲಿ ಹೂಳೆತ್ತಬೇಕಾದ್ರೆ ಬೇರುಗಳು, ಮರದ ಬೇರುಗಳು ಹಿಂಗೆಲ್ಲ ಸೇರ್ಕೊಂಡಿರ್ತವೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಅದನ್ನ ಕತ್ತರಿಸೋದಕ್ಕೆ ಕೊಡಲೇನು ತಗೊಂಡೋದವರು ಕಲ್ಲು ಮಣ್ಣು ಇದನ್ನೆಲ್ಲ ನೋಡ್ದಂಗೆ ಯಾರ ಬಿರ್ರಿ ಜಜ್ಬಿಟ್ಟಿದ್ರು. ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಅಂತಂದೇ ಗೊತ್ತಾಗೋದು ಕಷ್ಟ ಆಗಿತ್ತು. ಆ ರೀತಿ ಹಾಳು ಮಾಡಿದ್ರು. ಅದನ್ನ ಸುತ್ತಿಗೆ ಅಂತ ಕೂಡ ಕರಿಬೋದಾಗಿತ್ತಂತೆ, ಇಷ್ಟರ ಮಟ್ಟಿಗೆ ಅದನ್ನ ಹಾಳು ಮಾಡಿದ್ರು. ಹಂಗಾಗಿ ಅದು ಕೊಡಲಿ ಹೋಯ್ತೆಂದು ಅಂತಂದೇಳಿ ನಿರೂಪಕರಿಗೇನು ದುಃಖ ಇರಲಿಲ್ಲ. ಆದರೆ ದುರ್ಗಪ್ಪ ಅದರಿಂದ ಮರ ಹೇಗೆ ಕಡಿತಾನೋ ಅಂತಂದೇಳಿ ಅವ್ರಿಗೆ ಅನುಮಾನ ಇತ್ತು. ಅದಕ್ಕೋಸ್ಕರನೇ ಅವರು ಕೊಡಲಿಯನ್ನ ವಸೂಲಿ ಮಾಡೋದಕ್ಕೆ ಅವರು ಗಮನ ಕೊಡಲೇ ಇಲ್ಲ.
ಈ ಥರ ಇಷ್ಟು ವಿಚಾರಗಳು ಇಲ್ಲಿ ಆಯಿತು. ಇನ್ನು ತರಲೆ ಡಿಪಾರ್ಟ್ಮೆಂಟ್ ಒಂದೊಂದೆಲ್ಲ ಕೆಲವೊಂದು ಮಾತಾಡ್ತಾನೆ, ಯಾರು ದುರ್ಗಪ್ಪ. ಆ ವಿಚಾರವನ್ನೆಲ್ಲ ಮುಂದೆ ನಾವು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಡಿಪಾರ್ಟ್ಮೆಂಟ್ಗಳು ಬರ್ತವೆ. ಯಾವುದೋ ಟೆಲಿಫೋನ್ ಡಿಪಾರ್ಟ್ಮೆಂಟು, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು. ಇದರಲ್ಲಿ ತರಲೆ ಡಿಪಾರ್ಟ್ಮೆಂಟ್ ಯಾವುದು, ಈ ಥರದ್ದೆಲ್ಲ ಹೇಳ್ತಾ ಹೋಗ್ತಾನೆ. ನೆಕ್ಸ್ಟು ಇವಾಗ ನಮ್ಮ ಕತೆ ಮುಂದಿನ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ ಆರಂಭ ಆಗುತ್ತೆ. ಆ ಆನೆ ಎಲ್ಲಿ ಹುಟ್ಟಿ ಬೆಳೀತು ಅಂತಂದೆಲ್ಲ, ಇದನ್ನೆಲ್ಲ 4 ಮಾರ್ಕ್ಸ್ ಕ್ವಶನ್ ಎಲ್ಲ ಕೇಳ್ತಾ ಇರ್ತಾರೆ. ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ, ಈ ಥರ ಎಲ್ಲ ಅದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಜೊತೆಗೆ ಏನಾದರೂ ನೀವು ಇನ್ನು ಕೃಷ್ಣೇಗೌಡನ ಆನೆಯ ಪಾತ್ರಗಳನ್ನು ನನ್ನ ಚಾನಲಲ್ಲಿ ನೋಡಿಲ್ಲ ಅಂದರೆ ಅದನ್ನು ಲಿಂಕ್ ಮೂಲಕ ಕೊಟ್ಟಿರ್ತೀನಿ. ಅದನ್ನು ಕೂಡ ನೋಡಿ ಈ ಮಾಹಿತಿ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ. ಧನ್ಯವಾದಗಳು.